ಸೊ ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್ ಗಡದವ್ರು ಮಾತಾಡ್ತಾ ಇರೋದು. ಸಮಗ್ರ ಕೃಷಿ ಮತ್ತು ಪಶುಪಾಲನೆ ತರಬೇತಿ ಕೇಂದ್ರಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಬರೋ ಡಿಸೆಂಬರ್ 1, 2024 ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿ ನಾವು ನಮ್ಮ ಫಾರ್ಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ನಮ್ಮ ತರಬೇತಿ ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿ ಸಂಜೆ 6 ಗಂಟೆ 7 ಗಂಟೆವರೆಗೂ ನಡೆಯುತ್ತೆ. ಸೊ ಇದು ಒಂದು ದಿನದ್ದು ತರಬೇತಿ ಇರುತ್ತೆ. ಸೊ ಇದರಲ್ಲಿ ನಾವು ನಿಮಗೆ ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಕಲಿಸ್ತೀವಿ. ಸೊ ನಾವೇನು ಹೇಳ್ಕೊಡ್ತೀವಪ್ಪ ಅಂತಂದರೆ, ನಿಮಗೆ ಈ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಬೇಕಂತ ಇತ್ತಂತಂದರೆ ಒಂದು PMEGP ಆಗಿರ್ಬೋದು, ಒಂದು NLM ಸ್ಕೀಮ್ ಆಗಿರ್ಬೋದು, ಇದರಲ್ಲಿ ನಾವು ಲೋನನ್ನು ಪಡೆದು ಯಾವ ಥರ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಸ್ತೀವಿ. ಓಕೆ, ಯಾಕಂದರೆ ಇಲ್ಲಿ ನಾವು ಲೋನು ಸಿಗ್ತಾ ಇದೆ ಅಂತಂದರೆ ಇಲ್ಲಿ ಆಡು ಮತ್ತು ಕುರಿ ಸಾಕಾಣಿಕೆ ವಿತ್ ಮಿಲ್ಕಿಂಗನ್ನು ಮಾಡಬೇಕಾಗುತ್ತೆ. ಓಕೆ, ಒಂದೊಂದು ಸ್ಕೀಮಲ್ಲಿ ಆಡು ಮತ್ತು ಕುರಿ ಸಾಕಾಣಿಕೆನೂ ಮಾಡೋದಿರುತ್ತೆ. ಸೊ ಇದರಲ್ಲಿ ನಾವು ಮಾಡಬೇಕಂತಂದರೆ ಇದರಲ್ಲಿ ಏನೇನು ಬೇಕಾಗುತ್ತೆ, ಏನೇನು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಇದೆ, ಏನೇನು ಸಬ್ಸಿಡಿ ಇದೆ, ಸೊ ಯಾವ ಕೆಟಗರಿದವ್ರಿಗೆ ಎಷ್ಟು ಸಬ್ಸಿಡಿಯನ್ನು ಕೊಡ್ತಾರೆ, ಸೊ ಇವ್ರು ಎಲ್ಲ ಬಗ್ಗೆ ವಿಷಯಗಳ ಬಗ್ಗೆ ನಾವು ನಿಮಗೆ ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಕಲಿಸ್ತೀವಿ. ಶೆಡ್ ಯಾವ ಥರ ಕಟ್ಕೋಬೇಕು, ಓಕೆ, ನಾರ್ಮಲ್ ಶೆಡ್ ಮಾಡಬೇಕು, ಇನ್ನು ಹೈಟೆಕ್ ಶೆಡ್ ಮಾಡಬೇಕು. ಸೊ ಆಮೇಲೆ ನಾವು ಈ ಶೆಡ್ ಕಟ್ಟಬೇಕಂತಂದರೆ ಯಾವ ಥರ ಬೆಸ್ಟ್ ಸೆಟಪ್ ಒಂದು ಆಡು ಮತ್ತು ಕುರಿ ಸಾಕಾಣಿಕೆ ಇದೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಎಲ್ಲ ಥರದ ಮೇವಿನ ವ್ಯವಸ್ಥಾಪನೆ, ಪ್ರತಿದಿನ ಒಂದು ಆಡು ಒಂದು ಕುರಿಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಭಾಳಷ್ಟು ಜನ ಏನು ಮಾಡ್ತಾರೆ, ಆಡು ಮತ್ತು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಖರ್ಚು ಬಗ್ಗೆ ಅವರಿಗೆ ವಿಚಾರನೇ ಇರಲ್ಲ. ಸೊ ಅದಕ್ಕೆ ಪ್ರತಿದಿನ ಎಷ್ಟು ಒಂದು ಆಡು ಒಂದು ಕುರಿಗೆ ಖರ್ಚು ಮಾಡಬೇಕು ಆಗಿರಲಿ, ಒಂದು ಕುರಿ ಆಗಿರಲಿ, ಆ ಥರ ನಮ್ಮದು ಒಂದು ಸೆಟಪ್ ಇದೆ ಅಂತಂದಾಗ 100% ನಾವು ಪ್ರಾಫಿಟೇಬಲಲ್ಲಿ ಹೋಗ್ತೀವಿ. ಸೊ ನಿಮಗೆ ಖರ್ಚು ಹೆಚ್ಚಿಗೆ ಆಯ್ತು ಅಂತಂದರೆ ಅವಾಗ ಏನಾಗುತ್ತೆ, ನಮ್ಗೆ ನಷ್ಟ ಆಗೋ ಚಾನ್ಸ್ ಹೆಚ್ಚಿಗೆ ಇರುತ್ತೆ. ಸೊ ಅದಕ್ಕಾಗಿ ಒಂದು ಹೊಟ್ಟು, ಮೇವು, ಕಾಳು ಯಾವ ರೇಟಿಗೆ ತೊಗೋಬೇಕು, ಹೆಂಗೆ ವ್ಯವಸ್ಥಾಪನೆ ಮಾಡಬೇಕು, ಇದಕ್ಕೆ ಎಷ್ಟು ಭೂಮಿ ಇರಬೇಕು, ಓಕೆ, ಭೂಮಿ ಇಲ್ಲ ಅಂದರೆ ಯಾವ ಥರ ನಾವು ಸೆಟಪನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಲಿಸ್ಕೊಡ್ತೀನಿ. ಮತ್ತು ಇದ್ರ ಜೊತೆ ನೆಕ್ಸ್ಟ್ ನೋಡಿ, ನಿಮಗೆ ಒಂದು ಫಾರ್ಮ್ ಚಲೋ ನಡಿಬೇಕಂತಂದರೆ 100% ನೀವು ಒಂದು ಬ್ರೀಡಿಂಗ್ ಸೆಟಪ್ ಅಂತಂದರೆ ಒಂದು ಚಲೋ ಒಳ್ಳೆ ಕ್ವಾಲಿಟಿ ಬ್ರೀಡ್ಸನ್ನು ನೀವು ತೊಗೊಂಬರ್ಬೇಕು. ಇಲ್ಲ ಫ್ಯಾಕ್ಟಿಂಗ್ ಮಾಡ್ತೀರಂದರೆ ಒಳ್ಳೆ ಕ್ವಾಲಿಟಿ ಹೋತ್ ಮರಿ ಆಗಿರ್ಬೋದು, ಟಗರು ಮರಿಗಳಾಗಿರ್ಬೋದು ತೊಂಬರಬೇಕು. ಸೊ ಇವು ಎಲ್ಲಿ ಸಿಗ್ತವೆ, ಯಾರ ಕಡೆ ತೊಗೋಬೇಕು, ಯಾವ ಕ್ವಾಲಿಟಿ ಇರಬೇಕು, ಅವು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಫುಲ್ ವಿವರಿಸಿ ನಿಮಗೆ ಯಾವ ಜಾತಿ ಆಡು ಇಲ್ಲ ಕುರಿಗಳನ್ನು ಸಾಕಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಡೀಟೇಲ್ ತಿಳ್ಕೊಬೇಕ್ರಿ ನೀವು. ಸೊ ಭಾಳಷ್ಟು ಜನ ಏನು ಮಾಡ್ತಾರೆ, ಈಗ ನಮ್ಮ ಎಕ್ಸಾಟಿಕ್ ಬ್ರೀಡ್ಸ್ ಅಂತ ಅದಾವೆ, ನಮ್ಮ ಕರ್ನಾಟಕದ ಉಸ್ಮಾನಾಬಾದಿ ಬಿಟ್ಟು ಬೇರೆ ಬೇರೆ ಜಾತಿಗಳು ಆಡುಗಳು ಇದ್ದಾವೆ, ಅವನ್ನ ಯಾವಾಗ ಸಾಕಾಣಿಕೆ ಮಾಡಬೇಕು, ಓಕೆ, ಇವ್ರ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಕಲ್ತಾದಿಂದ ಸೊ ಆಮೇಲೆ ನೆಕ್ಸ್ಟ್ ನೀವು ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ಓಕೆ, ಮೇವಿನ ವ್ಯವಸ್ಥಾಪನೆ ಆಯಿತು, ಆಮೇಲೆ ಆಡು ಮತ್ತು ಕುರಿ ಸಾಕಾಣೆ ಸೆಲೆಕ್ಷನ್ ಆಯಿತು, ಶೆಡ್ ಮ್ಯಾನೇಜ್ಮೆಂಟ್ ಆಯಿತು, ಆಮೇಲೆ ಅದ್ರ ಜೊತೆಗೆ ನೋಡಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಬರೋದು ಮಾರ್ಕೆಟಿಂಗ್ ಸೇಲ್ಸ್. ಸೊ ನೀವು ಶೆಡ್ ಕಟ್ಟಿದ್ದೀವಿ, ಮೇವಿನ ವ್ಯವಸ್ಥಾಪನೆ ಮಾಡಿದ್ದೀವಿ, ಒಳ್ಳೆ ಕ್ವಾಲಿಟಿ ಆಡು ಕುರಿಗಳು ತುಂಬಿದ್ದೀವಿ ಅಂತ ನಿಮಗೆ ಇನ್ಕಮ್ ಬರೋಂಗಿಲ್ಲ ಸರ್. ಓಕೆ ರೀ, ನಾನು ಹೇಳೋದೇನಂತಂದರೆ ಮೇನ್ ಇಂಪಾರ್ಟೆಂಟು ಮಾರ್ಕೆಟಿಂಗ್ ಸೇಲ್ಸ್ ಕರೆಕ್ಟಾಗಿರಬೇಕು. ಸೊ ಇದರಲ್ಲಿ ಯಾವ್ಯಾವ ಥರ ನೀವು ಮಾರ್ಕೆಟಿಂಗ್ ಸೇಲ್ಸ್ ಮಾಡ್ಬೋದು ಅನ್ನೋದು ನೀವು ಕಲ್ಕೋರಿ. ಫಸ್ಟು ಏನೇನು ಬೈಬ್ಯಾಕ್ ಸ್ಕೀಮ್ ಮಾಡ್ಬೋದು, ಯಾವ ಮಾರ್ಕೆಟಿಗೆ ಹೋಗಿ ಮಾರಬೇಕು, ನಿಮ್ಮ ಫಾರ್ಮಿಗೆ ಜನ ಬಂದು ತೊಗೊಂಡು ಹೋಗಬೇಕು, ಆ ಥರ ಯಾವ ಥರ ಮಾಡಬೇಕು, ಇವೆಲ್ಲ ನೀವು ತಿಳ್ಕೊಂಡಾದ್ರಿಂದ ನೀವು ಎಲ್ಲ ವಿಷಯಗಳ ಬಗ್ಗೆ ಗೊತ್ತಾದ್ರಿಂದ ನೀವು ಶುರು ಮಾಡ್ಬೇಕ್ರಿ. ಭಾಳ ಜನ ಅಂತಾರೆ ಟ್ರೈನಿಂಗ್ ಅವಶ್ಯಕತೆ ಇಲ್ಲ ಅಂತಾರೆ. ನೀವು ಟ್ರೈನಿಂಗ್ ಬಂದ್ರೆ ಅಂದರೆ ನಮ್ಮ ಇರುವಂಥ ಅನುಭವ ಇದರಲ್ಲಿ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಕಲಿಸ್ಕೊಡ್ತೀನಿ ಫಸ್ಟು. ಸೊ ಅದಕ್ಕಾಗಿ ನೀವು ಫಸ್ಟ್ ಮಾರ್ಕೆಟಿಂಗ್ ಸೇಲ್ಸ್ ಕಲಿಸೋ ರೀತಿಯಲ್ಲಿ ಮಾಡಿರಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಂದೇ ತೊಗೋರಿ, ನಾವೇನು ಮಾಡ್ತೀವಿ, ಬ್ರೀಡಿಂಗ್ ಸೆಟಪ್ಪು ಇದೆ ನಮ್ಮ ಕಡೆ, ನಮ್ಮದು ಫ್ಯಾಟಿಂಗ್ ಸೆಟಪ್ಪು ಇದೆ. ಓಕೆ, ನಾವು ಪ್ರತಿದಿನ ಮಾರ್ಕೆಟ್ಸಿಗೆ ಹೋಗ್ತೀವಿ ರೀ. ಓಕೆ, ಮಾರ್ಕೆಟಿಗೆ ಹೋಗಿ ಆಡು ಕುರಿಗಳು ತೊಗೊಳ್ಳೋದಾಗಿರ್ಬೋದು, ಕೊಡೋದಾಗಿರ್ಬೋದು, ನಮ್ಮ ಕಡೆ ಭಾಳ ಜನ ಕಸ್ಟಮರ್ಸ್ ಇರ್ತಾರೆ, ನಾವು ಕೊಡ್ತೇವೆ ಅನಿಮಲ್ಸನ್ನು ಮಾರಾಟ ಮಾಡ್ತಾನೆ ಇರಬೇಕು. ಓಕೆ, ಸೊ ಅದಕ್ಕಾಗಿ ಅದ್ರ ಬಗ್ಗೆ ನಿಮಗೂ ಕಲಿಸ್ಕೊಡ್ತೇನೆ ನಾನು, ನೀವು ನಮ್ಮ ಜೊತೆ ಸೇರಿನೂ ಮಾಡ್ಬೋದು. ಓಕೆ, ಅದ್ರ ಬಗ್ಗೆ ಆಯಿತು. ಸೊ ನೋಡಿ, ಇದಕ್ಕೆ ಮತ್ತು ಮೇನ್ ಲೋನ್ಸ್ಗಳ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. PMEGP ಆಗಿರ್ಬೋದು, NLM ಸ್ಕೀಮ್ ಆಗಿರ್ಬೋದು, ಮುದ್ರಾ ಸ್ಕೀಮ್ ಆಗಿರ್ಬೋದು, ಎಲ್ಲ ಸ್ಕೀಮ್ಸ್ಗಳ ಬಗ್ಗೆ, ಮತ್ತು ಇನ್ನೊಂದು ಆಡು ಮತ್ತು ಕುರಿ ಸಾಕಾಣಿಕೆ ಸಂಘಗಳು ಕೊಡುವಂಥದ್ದು ಒಂದು ಯೋಜನೆ ಇದೆ, ಆ ಯೋಜನೆ ಬಗ್ಗೆನೂ ಫುಲ್ ಡೀಟೇಲ್ ಮಾಹಿತಿ ಕೊಡ್ತೀನಿ ನಿಮಗೆ. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನು ಸಬ್ಸಿಡಿ ಇದೆ, ಏನೇನು ಪ್ರೊಸೆಸ್ ಇದೆ, ಎಲ್ಲಿ ನಾವು ಅಪ್ಲಿಕೇಶನನ್ನು ಹಾಕಬೇಕು, ನಮಗೆ ಎಷ್ಟು ಜನ ಬೇಕಾಗುತ್ತೆ. ಈಗ SC ST ಆ್ಯಂಡ್ OBC ಇದ್ದಾರೆ ಅಂದರೆ ಅವ್ರಿಗೆ 7 ಲಕ್ಷ ಸಬ್ಸಿಡಿ ಸಿಗುತ್ತೆ ರೀ PMEGPಯಲ್ಲಿ. ಈಗ SC ಆಮೇಲೆ ಜನರಲ್ ಮೆರಿಟ್ದವ್ರು ಇದ್ದಾರೆ, ಇಲ್ಲ ಅದರ್ ಕೆಟಗರಿದವ್ರು ಇದ್ದಾರೆ ಅಂತಂದಾಗ ಅವ್ರಿಗೆ 5 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಸಿಗುತ್ತೆ. ಸಿಟಿಯಲ್ಲಿ ಇರುವಂಥ ಜನರಿಗೆ ಬೇರೆ, ಹಳ್ಳಿ ಒಳಗಿರುವಂಥ ರೂರಲ್ ಏರಿಯಾದಲ್ಲಿ ಇರುವಂಥ ಜನರಿಗೆ ಬೇರೆ. ಸೊ ಮತ್ತು ಅದಕ್ಕೆ ಆಲ್ಮೋಸ್ಟು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಒಂದು ಲಿಸ್ಟು ಕೊಡ್ತೇನೆ ನಾನು ನಿಮಗೆ. ಅದ್ರ ಪ್ರಕಾರ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ನೀವೇನು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ಬೋದು ಅದನ್ನ ಪ್ರೊಸೆಸಿಂಗ್ ನಿಮ್ಮ ಕಡೆ ಗೊತ್ತಿದೆ ಅಂತಂದರೆ ನೀವು ಖಂಡಿತ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ಅಂದ್ಕೊಂಡಿದ್ದೀವಿ, ನಿಮ್ಗೆ 100% ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನಿಮಗೆ ಲೋನ್ ಸಿಗೋದು, ಸಬ್ಸಿಡಿ ಸಿಗೋದ್ರ ಬಗ್ಗೆ ಕಂಪ್ಲೀಟ್ ನಾವು ನಿಮ್ಗೆ ಫಾಲೋಅಪ್ ಮಾಡಿ ನಿಮಗೆ ಅನಿಮಲ್ಸ್ ಬೇಕಂದ್ರೆ ಅನಿಮಲ್ಸ್ ಕೊಡ್ತೀವಿ, ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಬೇಕಂದರೆ. ಸೊ ಎಲ್ಲ ಥರದ ನಮಗೆ ಇನ್ಫಾರ್ಮೇಷನ್ ನಮ್ಮ ಕಡೆ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ತರಬೇತಿಗೆ ಬನ್ನಿ. ಸೊ ಈ ತರಬೇತಿಯಲ್ಲಿ ನೋಡಿ, ನೀವು ನಮ್ಮ ಕಡೆ ಬರ್ತಾ ಇದ್ದೀರಾ ಅಂತಂದರೆ ಅದು ಕಂಪ್ಲೀಟ್ ಜವಾಬ್ದಾರಿ ನಮ್ಮದೇ ಇರುತ್ತೆ. ಸೊ ಬೆಳಿಗ್ಗೆ ಒಂದು 2 ರಿಂದ 3 ಟೈಪ್ ಸ್ನ್ಯಾಕ್ಸು,
ಆಮೇಲೆ ಮಧ್ಯಾಹ್ನ ಊಟನೂ ನಮ್ಮ ಕಡೆನೇ ಇರುತ್ತೆ. ಸೊ ನಮ್ಮ ತರಬೇತಿ ಮುಗಿದ ನಂತರ ಮೇನ್ ಇಂಪಾರ್ಟೆಂಟು ಈಗ ಸರ್ಟಿಫಿಕೇಟು. ಸೊ ಎಲ್ಲೇ ಒಂದು ಕಡೆ ನಾವು ಟ್ರೈನಿಂಗ್ ತೊಗೊಂಡಿದ್ದೀವಿ ಅಂತಂದರೆ ಪ್ರಮಾಣ ಪತ್ರ ಬೇಕು. ಸೊ ಅದಕ್ಕಾಗಿ ನಾನು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ನನ್ನ ಕಂಪ್ನಿ ಕಡೆಯಿಂದ. ಸೊ ಆಮೇಲೆ ಸರ್ಟಿಫಿಕೇಟ್ ಜೊತೆ ನಿಮಗೆ 5 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ರಿಪೋರ್ಟು ಉಚಿತವಾಗಿ ಕೊಡ್ತೀವಿ ನಾವು ನಿಮಗೆ. 5 ಲಕ್ಷ ರೂಪಾಯಿ ತನಕ ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ನಮ್ಮ ಗೈಡೆನ್ಸ್ ಪ್ರಕಾರ ನೀವು ಅಪ್ಲಿಕೇಶನನ್ನು ಹಾಕಿ ನೀವು ಲೋನನ್ನು ಪಡೆಯಬಹುದು. ಓಕೆ, ಸೊ ಈ ಥರ ಇದೆ. ಸೊ ನೀವು ನಮ್ಮ ಟ್ರೈನಿಂಗಿಗೆ ಬರಬೇಕಂತ ಇತ್ತಂತಂದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಮಗೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ವಾಟ್ಸಪ್ಪಲ್ಲಿ ನಂಗೆ ಮೆಸೇಜ್ ಮಾಡಿ, ಆಟೋಮೆಟಿಕ್ ಮೆಸೇಜ್ ಬರುತ್ತೆ. ಸೊ ನಮ್ಮ ಫಾರ್ಮ್ ಎಲ್ಲಿದೆ, ಲೊಕೇಶನ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ನಮ್ಮ ಫಾರ್ಮಿಗೆ ನೀವು ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡ ನಡು ಬರುತ್ತೆ ರೀ. ಇಸ್ಕಾನ್ ಟೆಂಪಲ್ ಏನು ರಾಯಪುರ ಅಂತ ಕರಿತೀವಿ, ಅಲ್ಲಿದೆ. ಸೊ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ ನಮ್ಮ ಫಾರ್ಮು. ಸೊ ಈ ಫಾರ್ಮಿಗೆ ಬಂದು ನೀವು ನೇರವಾಗಿ ಟ್ರೈನಿಂಗನ್ನು ಪಡೆಯಬೋದು. ಸೊ ಆದರೆ ನಮ್ಮ ಫಾರ್ಮಿಗೆ ಬರಬೇಕಂದ್ರೆ ಫಸ್ಟ್ ಕಾಲ್ ಮಾಡಿ ನಿಮ್ಮದು ಹೆಸರು, ರಿಜಿಸ್ಟ್ರೇಷನು, ಬುಕ್ಕಿಂಗ್ ಮಾಡಿಕೊಂಡು ನೀವು ಬರಬೇಕು. ಸೊ ಅದಕ್ಕಾಗಿ ನೀವು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ನಿಮ್ಮದೇನು ಈ ಜರ್ನಿ ಇದೆಯಲ್ಲ ಇದನ್ನು ಶುರು ಮಾಡುವಂತೀರಿ. ಸೊ ಬನ್ನಿ ಸರ್, ಎಲ್ಲರಿಗೂ ನಮಸ್ಕಾರ.